ಗೈಸ್ ಸೊ ಫಸ್ಟ್ ನಾವು ಒಂಥರ ಅಜ್ಮೇರಾದ ಟೂರ್ ಮಾಡ್ಬಿಟ್ಟು ಸಮುದ್ರ ಅಂದ್ಕೊಳ್ಳಿ ನೋಡಿ. ನಮ್ಮ ಅಮ್ಮಗಳೇ ಯಾವುದೋ ಪ್ರಪಂಚಕ್ಕೆ ಕರ್ಕೊಂಬಂದಂಗೆ ಇರುತ್ತೆ. ಸರಿ ಮೇಡಮ್ ನೋಡಿ ಮೇಡಮ್, ಸರ್ರಿ ನೋಡಿ ಮೇಡಮ್, ಮನೇಲಿ ಕೂತಿರೋ ಲೇಡೀಸ್ಗೆ ಒಂದಷ್ಟು ಬಿಸ್ನೆಸ್ ಮಾಡೋಕೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅನ್ನೋದು. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಸೊ ನೀವು ನೆನ್ನೆ ವ್ಲಾಗಲ್ಲಿ ನೋಡಿದ್ವಿ, ನಾವು ಸೂರತ್ಗೆ ಬಂದಿದ್ವಿ. ಆ್ಯಂಡ್ ಸೂರತ್ತಲ್ಲಿ ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಹುಡ್ಕಾಡ್ತಾ ಇದ್ವಿ ಬಟ್ಟೆ ತೊಳಕ್ಕೆ. ನಮ್ಮ ಅಮ್ಮಗೆ ಯಾರೋ ಅವ್ರ ಫ್ರೆಂಡ್ಸ್ ಹೇಳ್ಬಿಟ್ಟಿದ್ದಾರೆ ಸೂರತ್ತಲ್ಲಿ ತುಂಬ ಕಮ್ಮಿ ಅಂತ. ಆ್ಯಕ್ಚುಲ್ ಆಗಿ ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ ಸೂರತ್ತಲ್ಲಿ. ಅಂದರೆ ಇಲ್ಲಿ ಬರೀ ಔಟ್ಫಿಟ್ಸು ಇದೆಲ್ಲ ಟೆಕ್ಸ್ಟೈಲ್ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೂರತ್ತಲ್ಲಿ. ಅದಕ್ಕೆ ತುಂಬ ಕಮ್ಮಿ ಇರುತ್ತೆ ಅಂತೇಳಿ ಎಲ್ಲರೂ ತಲೆಯಲ್ಲೂ ಇದೆ. ಆ್ಯಂಡ್ ಆ್ಯಕ್ಚುಲ್ ಆಗಿ ನಿಜ ಅದು ಬಿಟ್ಟರೆ ನಾವು ತುಂಬ ಮಾರ್ಕೆಟಲ್ಲಿ ತುಂಬ ಕಡೆ ಹುಡ್ಕಿದ್ವಿ. ಕಮ್ಮಿ ಅಂತೇಳಿ ಸ್ವಲ್ಪ ಜಾಸ್ತಿನೇ ಇತ್ತು. ಆಮೇಲೆ ನಾನು ಫೈನಲಿ ಫಿಗರ್ ಔಟ್ ಮಾಡಿ ಒಂದು ಜಾಗ ಹುಡುಕಿದ್ದೀನಿ, ಅದೇ ಬಂದು ಅಜ್ಮೇರಾ ಫ್ಯಾಷನ್. ಸೊ ಇಲ್ಲಿ ನಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಔಟ್ಫಿಟ್ಸ್ ಸಿಗುತ್ತೆ. ಅಂದರೆ ಹುಡುಗಿರ್ದು ಸ್ಯಾರಿ ಮತ್ತು ಚೂಡಿದಾರ್ ಏನೇನೋ ಇದೆಯಂತೆ. ಸೊ ಬನ್ನಿ ನೋಡೋಣ. ಈ ಲೈನ್ ಫುಲ್ಲು ಅವ್ರದ್ದೇ ಇರೋದು ಅಜ್ಮೇರಾ ಫ್ಯಾಷನ್ಸ್ ನೋಡಿ. ಅಜ್ಮೇರಾ ಫ್ಯಾಷನ್. ಸೊ ಇಲ್ಲಿ ಏನೇನು ಸಿಗುತ್ತೆ ಅಂತ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಫಸ್ಟ್ ನಾವು ಒಂಥರ ಅಜ್ಮೇರಾದ ಟೂರ್ ಮಾಡಿಬಿಡೋಣ. ಬಿಕಾಸ್ ಸೊ ಇವರೇ ನಮಗೆ ಈಗ ಇಲ್ಲಿ ಸಜೆಸ್ಟ್ ಮಾಡ್ತಿರೋದು ಮೇಡಮ್. ಕಂಪ್ಲೀಟಾಗಿ ಎಷ್ಟು ಸೆಕ್ಷನ್ಸ್ ಇದೆ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಥರದ ಔಟ್ಫಿಟ್ಸ್ ಇದೆ ಅದ್ರದ್ದೊಂದು ಟೂರ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ. ಬನ್ನಿ. ಮೇ ಬಿ ಈ ವ್ಲಾಗ್ ನನ್ನ ಫಾಲೋ ಮಾಡ್ತಿರೋ ಅಕ್ಕಂದಿರೋ ಅಮ್ಮಂದಿರೋ ಗರ್ಲ್ಸ್ ಸಬ್ಸ್ಕ್ರೈಬರ್ಸ್, ಲೇಡೀಸ್ ಸಬ್ಸ್ಕ್ರೈಬರ್ ಅಂದರೆ ಅವ್ರಿಗೆ ಹೆಲ್ಪ್ ಆಗ್ಬೋದು. ಸೊ ಜೆಂಟ್ಸ್ ಹುಡುಗರು ಏನಾದರೂ ಇದ್ದರೆ ನೀವು ನಿಮ್ಮ ಅಮ್ಮ ಅಕ್ಕ ಅವ್ರಿಗೆ ತೋರಿಸಿ ಈ ವ್ಲಾಗ್ನ. ಓಕೆ, ಸೊ ಈಗ ಟೂರ್ ಪ್ರಕಾರ ಸ್ಟಾರ್ಟಿಂಗ್ ನಾವು ಎಂಟ್ರಾದರೆ ಹಿಂಗೆ ರಿಸೆಪ್ಷನ್ ಏರಿಯಾ ಇರುತ್ತೆ ನೋಡಿ. ಇಲ್ಲಿ ಫುಲ್ ಜನ ಕೂತಿರ್ತಾರೆ, ಇವರೆಲ್ಲ ಬೈ ಮಾಡೋಕ್ಕೆ ಬಂದಿರೋರು. ಆ್ಯಂಡ್ ಇಲ್ಲಿ ರಿಸೆಪ್ಷನ್ ಏರಿಯಾ ಅಜ್ಮೇರಾ ಫ್ಯಾಷನ್, ಇವರೇ ಓನರು. ಇಲ್ಲಿ ನೋಡಿ ಕಲರ್ ದಾರಗಳನ್ನ ಹಾಕಿದ್ದಾರೆ. ಸೊ ಇಲ್ಲಿಂದ ಹಿಂಗೆ ಮೇಲೆ ಹೋದರೆ ನಮಗೆ ಮೇನ್ ಏರಿಯಾ ಶುರುವಾಗುತ್ತೆ. ಗೈಸ್ ನಿಮ್ಗೆ ಅನ್ನಿಸ್ತಿರ್ಬೋದು ಇದೇನು ಚಿಕ್ಕ ಜಾಗ ಅಂತ. ಎಷ್ಟು ದೊಡ್ಡದಿದೆ ಅಂದರೆ ಕಾಲು ನೋವು ಬಂದ್ಬಿಡುತ್ತೆ, ಅಷ್ಟು ದೊಡ್ಡದಿದೆ. ನಡೆಯೋಷ್ಟರಲ್ಲಿ ಅಷ್ಟು ವೆರೈಟಿ, ಅಷ್ಟು ದೊಡ್ಡ ಜಾಗ ಇದು. ಸಮುದ್ರ ಅಂದ್ಕೊಳ್ಳಿ ನೋಡಿ. ಇಲ್ಲಿಂದ ಫುಲ್ಲು ಸ್ಯಾರಿ ಬಟ್ಟೆ ಏನೇನೋ ಇದೆ ಗುರು. ಗೈಸ್ ಸೊ ಶುರು ಮಾಡೋಣ ಇಲ್ಲಿಂದ ಅಲ್ಲಿವರೆಗೂ. ಅದ್ರ ಜೊತೆಗೆ ಕೆಳಗಡೆ ಇನ್ನೊಂದು ಫ್ಲೋರ್ ಇದೆ. ಸೊ ನಿಮಗೆ ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ ಈ ಜರ್ನಿ. ಲೆಟ್ ಸ್ಟಾರ್ಟ್ ಗೈಸ್. ಸೊ ಇದು ಬಂದು ಸ್ಯಾರಿದು ಅಂದರೆ ಲೋವರ್ ರೇಂಜ್ ಸ್ಯಾರಿ, ತುಂಬ ಎಕ್ಸ್ಪೆನ್ಸಿವ್ ಇಲ್ದಿರೋ ಸ್ಯಾರಿ ರೇಂಜು. ಈ ಕಡೆ ನಿಮ್ಗೆ ಎಕ್ಸ್ಪೆನ್ಸಿವ್ ಇರೋ ಸ್ಯಾರಿ ರೇಂಜು. ಸೊ 2 ಸೆಕ್ಷನ್ ಆಯಿತಾ. ಅದಾದಮೇಲೆ ನಿಮ್ಗೆ ಈ ಕಡೆ ಗೌನ್ಸು ನೋಡಿ, ಇಲ್ಲಿ ಫುಲ್ ಗೌನ್ ಅಂತ ಬರೆದಿದ್ದಾರೆ. ಗೌನ್ ಸೆಕ್ಷನ್ ಇದು ಫುಲ್ಲು. ಮತ್ತು ಇದು ಫುಲ್ ಸ್ಯಾರಿದು ಹೋಲ್ಸೇಲ್. ಇಲ್ಲಿಂದ ಮುಂದೆ ಹೋದರೆ ಮತ್ತೆ ನಿಮಗೆ ಗೌನ್ ಸಿಗುತ್ತೆ. ಅದೆಲ್ಲ ಎಕ್ಸ್ಪೆನ್ಸಿವ್ ಗೌನು. ಅದು ಒಂಚೂರು ಮೀಡಿಯಮ್ ರೇಂಜ್ ಗೌನು. ಇದು ಫುಲ್ ಎಕ್ಸ್ಪೆನ್ಸಿವ್ ಗೌನು ನೋಡಿ. ಫುಲ್ ಕಾಸ್ಟ್ಲಿ ಗೌನ್ಸ್ ಇದೆಲ್ಲ ನಿಮಗೆ ಇಲ್ಲಿ ನೀವು ಶಾಪಲ್ಲಿ ತೊಗೊಂಡ್ರೆ, ಶಿವಾಜಿನಗರ ನಮ್ಮ ಬ್ಯಾಂಗ್ಳೂರಲ್ಲಿ ಏರಿಯಾಗಳಿದ್ದಾವಲ್ಲ, ಅಲ್ಲಿ ತೊಗೊಂಡ್ರೆ ನಿಮಗೆ ಅಮ್ಮಮ್ಮ ಅಂದರೆ ಒಂದು 20,000 ಹಂಗಂಗೆ ಹೇಳ್ತಾರೆ. ಬಿಕಾಸ್ ಅದು ಮದುವೆದಲ್ವ ಯೂಸ್ ಮಾಡೋದು. ನೀವಿದು ನೋಡಿ, ಇಲ್ಲೆಲ್ಲ ನಿಮಗೆ ಆಲ್ಮೋಸ್ಟ್ ಒಂದು 30-40% ಪ್ರೈಸ್ ಡಿಫ್ರೆನ್ಸ್ ಅಂತ ಇದ್ದೇ ಇರುತ್ತೆ. ಅಷ್ಟು ಕಮ್ಮಿ ಇರುತ್ತೆ ಇಲ್ಲಿ. ಸೊ ಪ್ರೈಸ್ ನಾನು ಹೇಳೋಂಗಿಲ್ಲ. ಸೊ ಅದು ಫುಲ್ಲು ಗೌನ್ ನೋಡಿ, ಎಷ್ಟು ಗೌನ್ ಇದೆ ಇಲ್ಲಿ. ಸೊ ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಒಂದು ಸಖತ್ ಒಳ್ಳೆ ಪ್ರೈಸಿಗೆ ಕೊಡ್ತಾರೆ. ರ್ಯಾಪಿಯರ್ ಸಿಲ್ಕ್ ಮ್ಯಾಚಿಂಗ್ ಇದು ಒಂದು ಸ್ಯಾರಿ ಸೆಕ್ಷನ್ನು. ಸೊ ನೋಡಿ ಗೈಸ್, ನೀವು ಸ್ಯಾರಿನ ತೊಗೊಂಡ್ರೆ ಈಗ ಹೋಲ್ಸೇಲಲ್ಲಿ ಇಷ್ಟು ತೊಗೋಬೇಕು ಆಯಿತಾ. ಸೊ ಇಷ್ಟಕ್ಕೂ ನೀವು ಒಂದು ತೊಗೊಂಡ್ರೆ ಇರೋ ಪ್ರೈಸು, ಇಲ್ಲಿರೋ ಪ್ರೈಸು ಏನಂತ ಅದಕ್ಕೆ ಹೋಲ್ಸೇಲ್ ಪ್ರೈಸಲ್ಲಿ ತೊಗೊಳೋದಿಲ್ಲಿ. ನಮ್ಮ ಅಮ್ಮ ಅಂತ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ. ಅಲ್ಲಿ ನೋಡಿ ಹೆಂಗೆ ನಿಂತವ್ರು ನೋಡಿ. ಓ ಮೇಡಮ್, ರಿಯಾನಾ ಮೇಡಮ್ ಕಳ್ದೋಗ್ಬಿಟ್ಟಿದ್ದಾರೆ ನೋಡಿ ಅವ್ರು ಲೋಕದಲ್ಲಿ. ಅವರು ಕಳ್ದೋಗ್ಬಿಟ್ಟಿದ್ದಾರೆ. ಬನ್ನಿ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ಇಲ್ಲಿಂದ ನೆಕ್ಸ್ಟು ಇದು ಲೆಹಂಗಾ ನಿಮ್ಗೆ ತೋರಿಸಿದ್ನಲ್ಲ, ಇದಾದಮೇಲೆ ಇರೋದು ನೆಕ್ಸ್ಟ್ ಸೆಕ್ಷನ್. ಬನ್ನಿ. ಸೊ ಗೈಸ್ ಅದಾದಮೇಲೆ ನೆಕ್ಸ್ಟ್ ಕಾಟನ್ ಸಿಲ್ಕ್. ಇಲ್ಲಿ ನೋಡಿ ಎಷ್ಟಿದೆ ಕಾಟನ್ ಸಿಲ್ಕ್ ಸೆಕ್ಷನ್ ನೋಡಿ ಹೆಂಗಿದೆ. ಇದೆಲ್ಲ ಕಾಟನ್ ಸಿಲ್ಕ್ ಸೆಕ್ಷನ್ಸ್. ನಮ್ಮ ಅಮ್ಮಗಳೇ ಯಾವುದೋ ಪ್ರಪಂಚಕ್ಕೆ ಕರ್ಕೊಂಬಂದಂಗೆ ಇರುತ್ತೆ. ಅದು ನೋಡ್ಲಾ ಒದ್ದಾಡ್ತವ್ರೆ, ವಿಲ ಅಂತವ್ರು ನಮ್ಮ ಗೈಸ್. ಸೊ ಅದ್ರ ಪಕ್ಕದಲ್ಲೇ ಇಲ್ಲಿ ಡಿಸೈನರ್ ಸ್ಯಾರೀಸು. ಸೊ ನನಗೆ ದೇವ್ರನಿಗೆ ಇವತ್ತೇ ಗೊತ್ತಾಗ್ತಿರೋದು ಸ್ಯಾರೀಸಲ್ಲೂ ಈ ರೇಂಜಿಗೆ ವೆರೈಟಿ ಇದೆ ಅಂತ. ಸೊ ನೋಡಿ, ನಾನು ಸ್ಯಾರಿ ಅಂದ್ಕೊಂಡಿದ್ದೆ. ಡಿಸೈನರ್ ಸ್ಯಾರಿ, ಸಿಲ್ಕ್ ಸ್ಯಾರಿ, ಏನೋ ಸ್ಯಾರಿಗಳಿದ್ದಾವೆ ಇಲ್ಲಿ ಗೈಸ್. ಸೊ ಈಗ ಪ್ರಿಂಟೆಡ್ ಸ್ಯಾರಿ ಸೆಕ್ಷನ್ಗೆ ಬಂದಿದ್ದೀನಿ. ಸೊ ಅದೆಲ್ಲ ಪ್ರಿಂಟೆಡ್ ಸ್ಯಾರಿಗಳು. ಎಷ್ಟು ಸ್ಯಾರಿಗಳಿದೆ ಇಲ್ಲಿ, ಎಲ್ಲ ಪ್ರಿಂಟೆಡ್ ಸ್ಯಾರಿಗಳಂತೆ. ಸೊ ಇದು ನೆಕ್ಸ್ಟ್ ಸೆಕ್ಷನು ಜೆಕಾಟ್ ಸಿಲ್ಕ್ ಅಂತೆ. ನೀವು ಇದ್ರ ಬಗ್ಗೆ ಕೇಳಿದಿರಲ್ಲ ಗೊತ್ತಿಲ್ಲ, ಬಟ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಈ ಥರ ಒಂದು ಕ್ಯಾಟಗರಿ ಇದೆ ಅಂತ. ನೋಡಿ ಆ ಸಿಲ್ಕ್ ಹೆಂಗಿರುತ್ತೆ ತೋರಿಸ್ತೀನಿ. ಇದು ಹೈಯರ್ ಕ್ಯಾಟಗರಿ ಸ್ಯಾರಿ ಅಂತೆ. ಇಲ್ಲಿ ಮಿಡ್, ಲೋ, ಹೈಯರ್ ಎಲ್ಲ ಕ್ಯಾಟಗರಿ ಸ್ಯಾರಿಗಳು ಬಟ್ಟೆಗಳಿದ್ದಾವೆ. ಬರೀ ಸ್ಯಾರಿ ಅಂತಲ್ಲ, ನಿಮ್ಗಿನ್ನೂ ಈಗ ಡ್ರೆಸ್ ಪೀಸ್ಗಳು ತೋರಿಸ್ತೀನಿ ಬನ್ನಿ. ನಂಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ರೀಲ್ಸೆಲ್ಲ ಬರ್ತಾರಲ್ಲ, ಬನ್ನಿ ಸಾರ್ 50 ರೂಪಾಯಿ ಕೊಡಿ ತಗೊಂಡೋಗಿ, ನೆಕ್ಸ್ಟ್ ಟೈಮ್ ಬಂದು ದುಡ್ಡು ಕೊಡಿ, ಬನ್ನಿ ಸಾರ್, ಬನ್ನಿ ನೋಡಿ ಸಾರ್, ಸ್ಯಾರಿ ನೋಡಿ ಸಾರ್, ಸರಿ ಮೇಡಮ್ ನೋಡಿ ಮೇಡಮ್, ಸ್ಯಾರಿ ನೋಡಿ ಮೇಡಮ್, 50 ರೂಪಾಯಿ ಕೊಡಿ ತಗೊಂಡೋಗಿ ಮೇಡಮ್.
ಈಗ ಆನೆಸ್ಟಾಗಿ ಹೇಳಿ, ನೀವು ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಲ್ಲಿ? ಇಲ್ಲ, ಕ್ವಾಲಿಟಿ ಚೆನ್ನಾಗಿದೆ, ವೆರೈಟಿ ಕಲರ್ಸ್, ಡಿಸೈನ್ಸ್ ಸೂಪರ್ ಆಗಿದೆ. ಎಷ್ಟು ಸಾರಿ ಕಲರ್ಸ್ ಇದೆಯಲ್ಲ, ಎಷ್ಟು ವೆರೈಟಿ ಇದೆ ಅಪ್ಪ. ನಾನು ಬರೀ ಸಾರಿ ಅಂದರೆ ಸಾರಿ, ಸಿಲ್ಕು ಮತ್ತೆ ಕಾಟನ್ ಅಂದ್ಕೊಂಡಿದ್ದೆ. ಇಲ್ಲಿ ಯಾವ್ದ್ಯಾವ್ದೋ ಇದೆ, ನಾನಂತೂ ಕೇಳಿಲ್ಲ ಹೆಸರುಗಳು. ನಾವು ಇಲ್ಲಿ ಬಂದ್ರೆ ಬೇರೆ ಅಂಗಡಿಗೆ ಹೋಗಂಗೆ ಇಲ್ಲ, ಎಲ್ಲ ವೆರೈಟಿ ಎಲ್ಲ ಇದೆ ಗೈಸ್. ಸೊ ನೆಕ್ಸ್ಟ್ ಬಂದು ಸೂಟ್ ಮೆಟೀರಿಯಲ್ ಅಂತೆ, ಅಂದರೆ ಇದು ಸ್ಟಿಚ್ ಮಾಡಿಸ್ಕೊಳ್ಳೋಕ್ಕೆ ನೀವು ಸೂಟ್ನ ನೋಡಿ, ಇದೆಲ್ಲ ಮೆಟೀರಿಯಲ್ಗಳು ನೋಡಿ. ಮೆಟೀರಿಯಲ್ಗಳು ಹೆಂಗಿದೆ, ರಾಯಲ್ ಆಗಿದೆ ಗೈಸ್. ಡ್ರೆಸ್ ಮೆಟೀರಿಯಲ್ ಗೈಸ್. ಸೊ ಇದೆಲ್ಲ ನೀವು ಒಂದೊಂದೇ ತೊಗೊಳಕ್ಕಾಗಲ್ಲ, ಇದು ನೀವು ಹೋಲ್ಸೇಲಲ್ಲೇ ತೊಗೋಬೇಕು. ಆ್ಯಂಡ್ ಪ್ರೈಸ್ ಅಂತೂ ಲಿಟ್ರಲಿ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಕೇಳಿರಲ್ಲ ಅಷ್ಟು ಕಮ್ಮಿ ಪ್ರೈಸ್ ಇದೆ ಇಲ್ಲಿ. ನಾನು ಹೇಳ್ತೀನಿ ನಿಮಗೆ ಮುಂದೆ. ಆ್ಯಂಡ್ ಇಲ್ಲಿಂದ ಏನು ಆಗ್ಬೋದು, ಈ ಶಾಪಿಂದ ನಿಮ್ಗೆ ಏನು ಹೆಲ್ಪ್ ಆಗ್ಬೋದು ಅಂತಲೂ ಹೇಳ್ತೀನಿ. ಇದು ಬರೀ ನಾನು ತೋರ್ಸೋಕ್ಕೆ ಬಂದಿಲ್ಲ, ಇಲ್ಲಿಂದ ನೋಡ್ತಿರೋ ಮನೇಲಿ ಕೂತಿರೋ ಲೇಡೀಸು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತಿರೋರು, ಅದು ಬಿಟ್ಟರೆ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡಬೇಕು ಅಂತಿರೋರಿಗೆಲ್ಲ ಒಂದು ಐಡಿಯಾ ಕೊಡ್ತೀನಿ. ಒಟ್ಟಿನಲ್ಲಿ ಫಸ್ಟು ಏನಿದೆ, ಏನೇನು ಕ್ಯಾಟಗರಿ ಇದೆ ಅಂತ ನಿಮಗೆ ಒಂದು ಟೂರ್ ಕೊಟ್ಟು ಆಮೇಲೆ ಮಾತಾಡೋಣ. ಡೈಲಿ ವೇರ್ದು ಒಂದು ಬಂಡಲ್ ನೋಡಿ, ಅದು ಫುಲ್ ಒಂದು ಬಂಡಲ್ ತೊಗೊಂಡೋಗ್ಬೇಕು. ಆ ಬಂಡಲಲ್ಲಿ ನಿಮ್ಗೆ ಯಾವುದು ಬೇಕು ನೋಡಿ, ಐ ಮೀನ್ ಬಂಡಲಲ್ಲಿ ಈ ಥರ ಎಲ್ಲ ಇರುತ್ತೆ ನೋಡಿ. ಇದೆಲ್ಲ ಸ್ಯಾರಿನಾ ನೋಡಿ ಗೈಸ್, ಡೈಲಿ ವೇರ್ ಸ್ಯಾರಿಗಳು ತುಂಬ ಇದಾವೆ ಇಲ್ಲಿ ಗೈಸ್. ಸೊ ನೀವು ಈ ಪ್ರೈಸ್ನ ಕೇಳ್ಬಿಟ್ರೆ, ಲಿಟ್ರಲಿ ಈ ಪ್ರೈಸಿಗೆ ನಾನು ಎಲ್ಲೂ ಕೇಳಿಲ್ಲ. ಪ್ರೈಸ್ ಅಷ್ಟು ಕಮ್ಮಿ ಇದೆ ಡೈಲಿ ವೇರ್ ಸ್ಯಾರಿ ಇದು. ಲಿಟ್ರಲಿ ನನಗಂತೂ ಶಾಕ್ ಆಗೋಯ್ತು ಪ್ರೈಸ್ ಕೇಳಿ. ಅದನ್ನು ಹೇಳಂಗಿಲ್ಲ ಪ್ರೈಸ್ನ, ಯಾಕಂದರೆ ಏನೋ ಪ್ರಾಬ್ಲಮ್ ಆಗುತ್ತಂತೆ ಅವ್ರದ್ದು. ಬಿಕಾಸ್ ಇಲ್ಲಿ ಏನಂದರೆ, ಈಗ ಜನ ಬಂದು ಈಸ್ಕೊಂಡು ಹೋಗ್ತಾರಲ್ವಾ, ಅವರು ಸೇಲ್ ಮಾಡಬೇಕು. ನಾನೀಗ ಪ್ರೈಸ್ ಹೇಳ್ಬಿಟ್ಟೆ ಅಂದರೆ ಈಸ್ಕೊಂಡು ಹೋಗಿರೋರು ಸೇಲ್ ಮಾಡೋಕ್ಕಾಗಲ್ಲ, ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಸಖತ್ ಕಮ್ಮಿ ಇದೆ, ಟ್ರಸ್ಟ್ ಮೀ, ಸಖತ್ ಕಮ್ಮಿ ಇದೆ. ಇಷ್ಟು ಕಮ್ಮಿ ಕೇಳಿದೆ ಯಾವತ್ತಾದ್ರು? ನಾನು ದಿಗ್ಭ್ರಮೆಗೆ ಹೋಗ್ಬಿಟ್ಟೆ. ದಿಗ್ಭ್ರಮೆಗೆ ಹೋಗ್ಬಿಟ್ಟೆ ನಾನು. ಗೈಸ್ ಅಷ್ಟು ಕಮ್ಮಿ ಪ್ರೈಸ್ ಕೇಳಿ ಇವ್ರು ನೋಡಿ ಖುಷಿ ಆಗ್ಬಿಟ್ಟವ್ರೆ ಗೈಸ್. ತುಂಬ ಚೀಪ್ ಆಗಿದೆ ರಿಯಲಿ. ತಗೊಳ್ಳೋರು ತುಂಬ ಲಕ್ಕಿಯಪ್ಪ, ನಾನಂತೂ ಬಿಡಲ್ಲ, ತಗೊಂಡು ಹೋಗ್ತೀನಿ ನೋಡಿ. ನೋಡಿ ಸ್ಟೇರ್ಸ್ ಹೆಂಗಿದೆ, ಇದು ಹಳೆಯ ಕಾಲದ ಮನೆ ಸ್ಟೇರ್ಸ್ ಇರುತ್ತಲ್ಲ ಹಂಗಿದೆ. ಸೊ ಈಗ ನಾವು ಎಂಟರ್ ಆಗ್ತಿರೋದು ಇನ್ನೊಂದು ಸೆಕ್ಷನ್ಗೆ ಗೈಸ್. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಕುರ್ತಿ ಅಂತೆ. ಓ ಗೈಸ್, ರೆಡಿಮೇಡ್ ಕುರ್ತಿ ಅಂತಾರಲ್ಲ, ಕುರ್ತಾ, ಅದು ನೋಡಿ ಯಾವ ರೇಂಜಿಗಿದೆ ಕಲೆಕ್ಷನ್ಸು. ಐ ಮೀನ್ ಎಷ್ಟು ಇಟ್ಟಿದ್ದಾರೆ ನೋಡಿ. ನನಗೆ ಇದು ಇಷ್ಟ ಆಯಿತು, ಕಣ್ಣಿಗೆ ಹೊಡಿತೀವಿ ನೋಡಿದ ತಕ್ಷಣ. ಮಾಮ್ ಇದು ನೋಡಿ ಚೆನ್ನಾಗಿದೆ. ಹಂಗೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ನಿಮಗೆ ಕುರ್ತಾ 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 ಕುರ್ತಿ 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 ಸರಿ ತಗ್ ತೋರಿಸ್ತೀನಿ ನೋಡಿ. ಇದು ನೋಡಿ ಸಖತ್ತಾಗಿದೆ ಗೈಸ್ ನೋಡಿ ಗೈಸ್. ಸೊ ಇದು ಒನ್ ಪೀಸ್ ವಿತೌಟ್ ಪ್ಯಾಂಟ್ ಕುರ್ತಿ ಇದು ನೋಡಿ ಹೆಂಗಿದೆ. 1 2 3 4 ನಾನು ಒಂದೊಂದು ತೋರ್ಸೋಕ್ಕೆ ಆಗಲ್ಲ, ಅಷ್ಟಿದೆ. ಇದು ಬರೀ ಈ ಜಾಗ ತೋರಿಸ್ಬೇಕು ಅಂದರೆ ನನಗೆ ಒಂದಿನ ಬೇಕು, ಅಷ್ಟಿದೆಯಲ್ಲ ಅಷ್ಟಿಲ್ಲಿ. ನನಗೆ ಅಲ್ವಾಶ್ರೀ ಅಂತ ಹೇಳಿ ಅಭ್ಯಾಸ ವ್ಲಾಗಲ್ಲಿ ನೋಡಿ. ಈಗ ಇಲ್ಲಿ ವೇಲ್ ಸೆಕ್ಷನ್, ಇಡೀ ಜಾಗನೇ ವೇಲು ಅಂದರೆ ದುಪ್ಪಟ್ಟ ನೋಡಿ ಯಾವ ರೇಂಜ್ ಕಲೆಕ್ಷನ್ಸ್ ಇದೆ. ದುಪ್ಪಟ್ಟ ಇಲ್ಲಿಟ್ಟಿದ್ದಾರೆ ನೋಡಿ. ಸೊ ಈಗ ತೆಗಿತಾ ಇದ್ದಾರೆ ದುಪ್ಪಟ್ಟನ. ಎಷ್ಟು ಸ್ಯಾರಿ ಇದ್ದಂಗಿದೆ ದುಪ್ಪಟ್ಟನ, ಇದು ಸ್ಯಾರಿ ಇದ್ದಂಗಿದೆ. ಎಷ್ಟು ಇದು ಫುಲ್ ಸೆಟ್ಟೇ ತೊಗೊಬೇಕು ನಾವು. ಗುಜರಾತಿ ಸ್ಟೈಲ್ ಅಲ್ಲ, ಗುಜರಾತಿ ಸ್ಟೈಲ್ ನೋಡಿ ಗೈಸ್. ಇದು ಗೈಸ್ ನೋಡಿ ನೋಡಿ ಧನುಷ್ಠಿ ಹಾಕೊಂಡು ತೋರಿಸ್ತಾಳೆ. ಹಾಂ ಗೈಸ್, ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನೀವು ಕೇಳ್ಬಿಟ್ರೆ ವೇಲ್ದು, ನೀವು ಇಲ್ಲಿ ಬಂದ್ರೇ ಗೊತ್ತಾಗುತ್ತೆ, ನಾನು ಹೇಳಂಗಿಲ್ಲ. ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ ಪ್ರೈಸ್. ಬಟ್ ಟ್ರಸ್ಟ್ ಮೀ, ಬಂದರೆ ರಿಗ್ರೆಟ್ ಅಂತೂ ಮಾಡಲ್ಲ. ಇಷ್ಟು ಕಮ್ಮಿಗೆ ಸಿಗುತ್ತಾ ಅಂತ ನೀವು ಹೇಳ್ತೀರಾ, ಮತ್ತು ಮೆಸೇಜು ಹಾಕ್ತೀರಾ ನನಗೆ. ಕರೆಕ್ಟಾಗಿ ಹೇಳಿದ್ರಿ, ಒಳ್ಳೆ ಜಾಗ ಸಜೆಸ್ಟ್ ಮಾಡಿದ್ರಿ ಅಂತ. ವ್ಲಾಗ್ ಮಾಡಕ್ಕೆ ನಮ್ಮನ್ನು ಕರ್ಕೊಂಬಂದ್ರೆ ನಮ್ಮ ಯಾವುದೋ ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟವ್ರು. ವೆರೈಟಿ ನೋಡ್ಕೊಂಡು ಬರ್ತಾ ಇದ್ದೀನಿ, ಸ್ವಲ್ಪ ನಿಮ್ಗೆಲ್ಲ ಹೇಳ್ಬೇಕಲ್ವಾ ಇನ್ನು ಒಳ್ಳೆ ಡಿಸೈನ್ಸ್ ಇದೆ ಅಂತ. ಓಕೆ ಗೈಸ್, ಸೊ ಇಲ್ಲಿ ಕಿಡ್ಸ್, ಲೇಡೀಸ್ ಅಲ್ಲ ಕಿಡ್ಸ್ ಸೆಕ್ಷನ್, ಇದು ಫುಲ್ ಕಿಡ್ಸ್ ಸೆಕ್ಷನ್ ಗೈಸ್. ಸೊ ನಿಮ್ಮ ಮಕ್ಳಿಗೆ ಕರ್ಕೊಂಬಂದ್ರಿ ಅಂದರೆ ನಿಮ್ಮ ಮಕ್ಳಿಗೂ ಕೊಡಿಸ್ಬಿಡ್ಬೋದು ಇಲ್ಲೇ ನೀವು ನೋಡಿ. ವಾವ್, ಚಿಕ್ಕ ಮಕ್ಳು ಕ್ಯೂಟ್ ಆಗಿರುತ್ತಲ್ಲ ಬಟ್ಟೆ. ಎಷ್ಟು ವರ್ಷ? 5 ಇಯರ್ಸ್. ಚಿಕ್ಕ ಮಕ್ಳಿಗೆ ಎಂತೆಂಥ ಬಟ್ಟೆ ನೋಡಿ. ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಇತ್ತ ನಮಗೆ. ಒಂದು ಪ್ಯಾಂಟ್ ಶರ್ಟ್, ಅದು ನಮಗೆ ಡೆನಿಮ್ ಜಾಕೆಟ್ ಸಿಕ್ಕಿದ್ರೆ ದೊಡ್ಡ ವಿಷಯ. ಲೆಗ್ಗಿನ್ಸ್ ಜಗ್ಗಿನ್ಸ್ ಅಂತ ಬೇರೆ ಒಂದು ಇದೆಯಂತೆ, ನನಗೆ ಗೊತ್ತೇ ಇರಲಿಲ್ಲ. ಅದು ಲೇಡೀಸ್ ಗೊತ್ತು. ಲೆಗ್ಗಿನ್ಸು ಜಗ್ಗಿನ್ಸು ಪ್ಲಾಜಾ ಅಂತೆ. ಇದೆಲ್ಲ ಇಲ್ಲಿದೆ ನೋಡಿ. ಇದು ಫುಲ್ಲು ಅದರ ಸೆಕ್ಷನ್. ಇದು ಲೆಗ್ಗಿನ್ಸು ಜಗ್ಗಿನ್ಸು ಪ್ಲಾಜಾ ಸೆಕ್ಷನ್. ಗೈಸ್ ಪ್ರೈಸ್ ಇದ್ರದ್ದು ಕೇಳ್ದೆ ಗಾಬರಿ ಆಗ್ಬಿಟ್ಟೆ ನಾನು. ಅಮ್ಮ ಮನೆ ಬೆಂಗಳೂರಲ್ಲಿ ಎಷ್ಟಕ್ಕೆ ಮಾರ್ಬೋದು ಇದೊಂದನ್ನ ಎಷ್ಟಕ್ಕೆ ಮಾರ್ಬೋದು? ಇಲ್ಲ ಮಾಮೂಲಾಗಿ ಇದು ಒಳ್ಳೆ ಕ್ವಾಲಿಟಿ ಅಂದ್ರೆ ಇದೆ 250 ವರೆಗೂ ಇದೆ. 250 ರೂಪಾಯಿ ಮಾರ್ಬೋದು ಗೈಸ್. ನಾನು 250 ರೂಪಾಯಿ ಮಾರ್ತಾರೆ. ಇದು ನಿಮಗೆ ಅಮ್ಮಮ್ಮ ಅಂದರೆ 60% 70% ಕಮ್ಮಿ ಪ್ರೈಸಿಗೆ ಸಿಗ್ತಿದೆ 200 ರೂಪಾಯಿಗಿಂತ. ಅದು ನೀವು ಲೆಕ್ಕ ಹಾಕೊಂಬಿಡಿ. ಸೊ ಬನ್ನಿ ಈಗ ಹೋಗೋಣ.
ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಬೆಂಗಳೂರಲ್ಲಿ ಸಿಗುತ್ತೆ ಗೈಸ್, ಇಲ್ಲ ಅಂತ ಅಲ್ಲ. 152 ಪೀಸ್ ನೋಡಿದ್ರೆ ಲೆಗ್ಗಿಸ್, ಬಟ್ ಅದು ವೇಸ್ಟು. ಬಟ್ ಇದಾದಿಲ್ಲ, ಇದು ಕ್ಲಾತ್ ತುಂಬ ಚೆನ್ನಾಗಿದೆ. ಸೊ ಈಗ ಅದಾದಮೇಲೆ ಜಗ್ಗಿನ್ಸು ಲೆಗ್ಗಿನ್ಸು ಆದಮೇಲೆ ನೈಟಿ ಸೆಕ್ಷನ್ನು ನೋಡಿ. ನೈಟೀಸ್ದೇ ಒಂದು ಸೆಕ್ಷನ್ನು. ಏನಪ್ಪ, ನಮ್ಮ ಹುಡುಗರಿಗೆ ಈ ಥರ ಯಾವ್ದಾದ್ರು ಒಂದು ದೊಡ್ಡ ಅಂಗಡಿ ತೆಗಿಬೇಕು ಗುರು. ಈ ಥರ ನಮ್ಮ ಹುಡುಗರಿಗೆ ಯಾವಾಗ ಬರೋದು ಗೊತ್ತಿಲ್ಲ. ನೋಡಿ, ಈ ಥರ ಸೆಟ್ ಇದೆ, ನೈಟ್ ಡ್ರೆಸ್ ಸೆಟ್ಟು. ಏನೇನೋ ಇದೆ ಗುರು. ಸೊ ಇಷ್ಟು ಇದೆ ಟೂರು. ನಾನು ಮುಗಿಸ್ದೆ ಈಗ. ಇದು ಅಜ್ಮೇರ್ ಅದು ಕಂಪ್ಲೀಟ್ ಟೂರ್ ಮುಗಿಸಿದ್ದೀನಿ. ಪಾಯಿಂಟ್ ಏನು ಅಂದರೆ, ಈಗ ನನಗೆ ಗೊತ್ತಾಗಿದ್ದು ಒಂದು ಸತ್ಯ ಏನು ಅಂತ, ನಾವು ಬೆಂಗಳೂರವ್ರಿಗೆ ಇದು ಹೇಳ್ತಿರೋದು. ಬೆಂಗಳೂರಲ್ಲಿ ಚಿಕ್ಕಪೇಟೆ ಚಿಕ್ಕಪೇಟಲ್ಲಿ ನಿಮಗೆ ಏನು ಪ್ರೈಸ್ ಸಿಗುತ್ತೆ, ಈಗ ಶಾಪ್ ಇಟ್ಟಿರೋರು ಇಲ್ಲ ಸೇಲ್ ಮಾಡ್ತಿರೋರು ಇಲ್ಲ ತೊಗೊಳ್ಬೇಕು ಕಮ್ಮಿ ಇರುತ್ತೆ ಚಿಕ್ಕಪೇಟೆಗೆ ಬನ್ನಿರಿ ಅಂತ ಹೋಗೋರೆಲ್ಲ ಏನು ಹೋಗ್ತೀರಾ ಅವರು ಹೀಗೆ ಒಂದು ಶಾಕಿಂಗ್ ನ್ಯೂಸ್ ಏನಂದರೆ, ಚಿಕ್ಕಪೇಟೆಗಿಂತ ಸಾಕಾದ ಕಮ್ಮಿ ಪ್ರೈಸಲ್ಲಿ ಒಂದೊಂದು ಔಟ್ಫಿಟ್ದು ಇರೋದು. ಸೊ ಇದಕ್ಕಿಂತ ಜಾಸ್ತಿ ನಾನೇನು ಹೇಳಲ್ಲ. ಸೊ ಅದು ಬಿಟ್ಟರೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಈ ಅಂಗಡಿಯಿಂದ ನೀವು ಮನೇಲಿ ಕೂತ್ಕೊಂಡೇ ಬಿಸ್ನೆಸ್ ಮಾಡ್ಬೋದು. ಅದು ಬಿಟ್ಟರೆ ನಿಮ್ಮ ಆನ್ಲೈನ್ ಪೇಜ್ ಓಪನ್ ಮಾಡಿ ಹೆಂಗೆ ಬಿಸ್ನೆಸ್ ಮಾಡ್ಬೋದು, ಒಂದು ಶಾಪ್ ಓಪನ್ ಮಾಡಿ ಹೆಂಗೆ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಿಮಗೆ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಸೊ ನೆಕ್ಸ್ಟ್ ವ್ಲಾಗ್ನ ನೋಡಿ. ಆ್ಯಂಡ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ನಮ್ಮ ಅಮ್ಮನೂ ಇವಾಗ ಇಲ್ಲಿ ಶಾಪಿಂಗ್ ಮಾಡಬೇಕು ಅಂತಿದ್ದಾರೆ, ಒಂದಷ್ಟು ಬಟ್ಟೆನ, ಅದೆಲ್ಲ ನೀವು ನಾಳೆ ವ್ಲಾಗಲ್ಲಿ ನೋಡಿವ್ರಂತ ಏನೇನು ತೊಗೋತಾರೆ ಅಂತ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಆ್ಯಂಡ್ ನಾಳೆ ವ್ಲಾಗ್ ನೋಡಿ, ಸಖತ್ ಇಂಟ್ರೆಸ್ಟಿಂಗ್ ಇರುತ್ತೆ. ಬಿಕಾಸ್ ನನಗೆ ಮನೇಲಿ ಕೂತಿರೋ ಲೇಡೀಸ್ಗೆ ಒಂದಷ್ಟು ಬಿಸ್ನೆಸ್ ಮಾಡೋಕೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಅನ್ನೋದು ನನ್ನ ಒಂದು ಮೋಟಿವ್ ಅಷ್ಟೇ. ಅದು ಬಿಟ್ಟರೆ ಪ್ರಮೋಷನ್ ಅದು ಸೆಕೆಂಡ್ರಿ. ಅದು ಬಿಟ್ಟು ನಮ್ಮ ಕಡೆಯಿಂದ ನಮ್ಮ ವ್ಯೂವರ್ಸಿಗೆ ಹೆಲ್ಪು ಆಗಬೇಕು. ಆ್ಯಂಡ್ ಸುಮ್ಮನೆ ರ್ಯಾಂಡಮಾಗಿ ಏನೋ ನಮಗೆ ದುಡ್ಡು ಸಿಗುತ್ತೆ ಪ್ರಮೋಷನ್ ಮಾಡಿದ್ರೆ ಅಂತೇಳಿ ಏನೋ ಪ್ರಮೋಟ್ ಮಾಡೋದು ನಮಗೂ ಸರಿಯಲ್ಲ. ಬಿಕಾಸ್ ನೀವು ನಮ್ಮನ್ನ ನೋಡ್ತಾ ಇದ್ದೀರದಕ್ಕೆ ನಾವು ಬೆಳೀತಾ ಇದ್ದೀವಿ, ಅದ್ರ ಜೊತೆಗೆ ನೀವು ಬೆಳಿಬೇಕು. ದಟ್ಸ್ ದ ಹೋಲ್ ಪಾಯಿಂಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಹೊಡಿರಿ ಫೋನ್ಗೆ, ಟಚ್ ಆಗ್ಬೇಕು, ಫೋನ್ ಟಚ್ ಆಗಬೇಕು.